ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ತನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶದ ದುರಂತ ಏನು ಅಂತಂದರೆ, ನಮ್ಮ ದೇಶ ಡಿವೈಡ್ ಆಗಿದ್ದೆ ಜಾತಿ ಆಧಾರದ ಮೇಲೆ. ಆವಾಗ ಪ್ರಬಲವಾದ ಆಡಳಿತ ಇದ್ದಿದ್ದು ಕಾಂಗ್ರೆಸ್ಸು ಅಂದರೆ ಒಳ್ಳೆ ಪವರ್ಫುಲ್ ಪೊಸಿಷನ್ ಇದ್ದಿದ್ದು ಕಾಂಗ್ರೆಸ್ಸು. ಜವಾಹರ್ಲಾಲ್ ನೆಹರು ನಮ್ಮ ದೇಶವನ್ನು ಜಾತಿಯ ಆಧಾರದ ಮೇಲೆ ವಿಭಜನೆ ಮಾಡಿದ್ರು. ಈಗ ಸೆಕ್ಯುಲರನ್ನು ಕೊಟ್ಟಿದ್ದಾರೆ. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಬಿಟ್ಕೊಟ್ಟಾಯಿತು. ಈ ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರಿಬೇಕು, ಆದರೆ ಹಿಂದೂಸ್ತಾನ ಅಂತ ಕರೆದಿಲ್ಲ. ಈಗ ಸೆಕ್ಯುಲರ್ ಅಂತ ಎಲ್ಲವೂ ಒಟ್ಟಿಗೆ ಇದ್ದಾಗ ನಾವು ಸೆಕ್ಯುಲರ್ ಅಂತ ಕರೆದಿದ್ದರೆ ಅದಕ್ಕೊಂದು ಅರ್ಥ ಇರೋದು. ಇಷ್ಟು ಬುದ್ಧಿವಂತರಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಇಷ್ಟು ಸಣ್ಣ ವಿಷಯ ಹೊಳಿಲಿಲ್ಲ ಯಾಕೆ? ಅದೇ ಚಾಳಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಅವರು ಮುಂದಿನ ಜನ್ಮಾನದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳಿದ್ದಾರೆ ಅಂತ ಎಲ್ಲೋ ಓದಿದ್ದು ನೆನಪು ಅಥವಾ ಯಾರೋ ಹೇಳಿದ್ದು ನೆನಪು ಇರಲಿ. ಏನು ಅಂತಂದರೆ, ಇಂಥ ಹಿಂದೂ ವಿರೋಧಿ ಇವ್ರನ್ನ ಇಟ್ಕೊಂಡು ಹಿಂದೂಸ್ತಾನನ ರೂಲ್ ಮಾಡಿಬಿಟ್ಟು ನಾವು ಹಿಂದೂಗಳಿಗಾಗಿ ಭದ್ರವಾದ ದೇಶ ಕಟ್ಕೊಡ್ತೀವಿ ಅಂದರೆ ಇದು ವಿಪರ್ಯಾಸ, ಇದು ವಿಡಂಬನೆ ಅಂತ ಹೇಳಬೇಕಾಗತ್ತೆ. ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಇದನ್ನು ಪ್ರಾಯಶ್ಚಿತ್ವ ಮಾಡ್ಕೋಬೇಕು. ಇದು ಸೆಟ್ರೇಟ್ ಮಾಡಬೇಕು ಅಂದರೆ ನಮ್ಮ ದೇಶ ಇಂಡಿಯಾ ಅಲ್ಲ. ಪಾಕಿಸ್ತಾನ ಡಿವೈಡ್ ಮಾಡಿಕೊಟ್ಮೇಲೆ ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರಿಬೇಕು ಅಂತ ಮೊದಲನೇ ಎಪಿಸೋಡಲ್ಲೂ ಮಾತಾಡಿದ್ದೀವಿ, ಹಗಲೆಲ್ಲ ಮಾತಾಡ್ತಿದ್ವಿ, ಮತ್ತು ಇವಾಗೇನಿದ್ರಲ್ಲೂ ಮಾತಾಡಿದ್ದೀವಿ. ನಮ್ಮದೇನಿದ್ರು ಹಿಂದೂಸ್ತಾನ ಅಂತ ಕರೆದ್ರೆ 100ಕ್ಕೆ 5% ನ್ಯಾಯ ಕೊಟ್ಟಂಗೆ ಆಗುತ್ತೆ ಅಷ್ಟೇ. ಇದೇನಾಗಿದೆ, ಧರ್ಮ ವಿರೋಧಿ ಸರ್ಕಾರಗಳು ನಮ್ಮನ್ನು ರೂಲ್ ಮಾಡ್ತಿರೋ ಧರ್ಮ ವಿರೋಧಿ ಸರ್ಕಾರಗಳು. ಬ್ರಿಟಿಷರಿದ್ದರು, ಧರ್ಮದ ಆಧಾರದ ಮೇಲೆ ನಮ್ಮ ದೇಶವನ್ನು ವಿಭಜನೆ ಮಾಡಿ ಪಾಕಿಸ್ತಾನ ಮಾಡಿಕೊಟ್ಬಿಟ್ರು. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಅದಿರಲಿ, ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರೀಲಿಲ್ಲ. ಇದರಲ್ಲಿ ಬ್ರಿಟಿಷರ ತಪ್ಪೇನೂ ಇಲ್ಲ. ನಮ್ಮ ದೇಶದಲ್ಲಿ ಯಾರ ಅಧಿಕಾರದ ಆಸೆ ಇತ್ತು, ಯಾರು ಪ್ರಧಾನಮಂತ್ರಿ ಆಗಬೇಕಿತ್ತು, ಯಾರು ತಮ್ಮ ಮೊಮ್ಮಕ್ಕಳಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಿತ್ತು, ಅವರು ಕುತಂತ್ರ ನೀತಿಗಳನ್ನ ಅನುಸರಿಸ್ಕೋತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಪ್ರಧಾನಮಂತ್ರಿ ಆದರು. 1947ರಿಂದ ಹಿಡಿದು 64ನೇ ಇಸ್ವಿವರೆಗೂ ಪ್ರಧಾನಮಂತ್ರಿ ಆದರು. ಅವರೇನು ಮಾಡಿದ್ರು, ಪ್ರಪಂಚದಲ್ಲಿ 2 ಬಲಿಷ್ಠವಾದ ಕೂಟಗಳಿವೆ. ಒಂದು ಕೂಟ ಅಮೆರಿಕ ಬೆಂಬಲಿಸ್ತಕ್ಕಂಥ ಕೂಟ, ಅದಕ್ಕೆ ವಿರುದ್ಧವಾಗಿ ರಷ್ಯಾನ್ ಬೆಂಬಲಿಸ್ತಕ್ಕಂಥ ಕೂಟ ಒಂದು. ಇವರೇನು ಮಾಡಿದ್ರು, 3ನೇ ಕೂಟ ಮಾಡಿದ್ರು, ಆದಿತ್ಯ ರಾಷ್ಟ್ರಗಳು ಅಂತ ಕರೆದ್ರು. ಇರಲಿ, ಅದು ನಮ್ಮ ವಿಷಯ ಅಲ್ಲ ಇವತ್ತಿನ ಮಾತಾಡೋದು, ಇನ್ಯಾವತ್ತಾರು ಮಾತಾಡೋಣ. ಹೀಗೆ ಮಾಡಿಕೊಂಡು ಇವರೇನು ಮಾಡಿದ್ರು, ತಾವೇ ಬೆತ್ತಟ್ಕೊಳ್ಳೋಕೆ ಶುರು ಮಾಡಿದ್ರು. ನಾವು ಪ್ರಪಂಚದ ದೊಡ್ಡ ಲೀಡರ್ ಅಂತ ಅಂದ್ಬಿಟ್ಟು. ನಮ್ಮ ಇಂಡಿಯಾ ದೇಶದಲ್ಲಿ ಏನಾಗಿತ್ತು, ಮಗು ಇನ್ನು ಅಂಬೆಗಾಲು ಇಡ್ತಾ ಇರ್ಬೇಕಾದ್ರೆ ಅದು ತಾಯಿ ಕೈ ಹಿಡಿದು ನಡೆಸಬೇಕು. ಇದೇನಾಯಿತು, ಏನೋ ಕೆಟ್ಟದಾಗಿ ಪಡ್ದಾಗಿ ಎಣೆಯೋದು ಕಲಿತು. ಎಣೆಯೋದು ಕಲಿತುಬಿಟ್ಟು ಏನಾಯಿತು, ತಪ್ಪು ಹೆಜ್ಜೆಗಳನ್ನ ಇಡ್ತಾ ಏನಾಗಿದೆ, ನಮ್ಮ ದೇಶನೇ ಕೆಟ್ಟ ದೃಷ್ಟಿನಲ್ಲಿ ಸಾಗ್ಬಿಟ್ಟಿದೆ. ಅದಕ್ಕೆ ಬಹಳ ಪ್ರಮುಖವಾದ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನೋಡಿ, ಧರ್ಮಸ್ಥಳ ಅನ್ನೋದು ಕರ್ನಾಟಕದಲ್ಲಿದೆ. ಇದು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿದೆ. ಪಶ್ಚಿಮ ಭಾಗ ಅಂತಂದರೆ ಕರಾವಳಿ ಪ್ರದೇಶ ಅಂತಲೇ ಹೇಳ್ಬೋದು, ದಕ್ಷಿಣ ಕನ್ನಡ ಅಂತಲೇ ಹೇಳ್ಬೋದು. ದಕ್ಷಿಣ ಕನ್ನಡ ಅಂತ ಯಾಕೆ ಹೇಳಬೇಕಂತಂದರೆ, ಅಲ್ಲಿ ನೋಡಿ ಸಮುದ್ರದ ಬಾರ್ಡ್ರ್ ಇದೆ ನಮಗೆ. ಹಾಗಾಗಿ ದಕ್ಷಿಣ ಕನ್ನಡದಲ್ಲಿ ಧರ್ಮಸ್ಥಳ ಅಂತಿದೆ, ಅದು ಪ್ಲೇಸು. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಈಶ್ವರನ ಇನ್ನೊಂದು ಹೆಸರಲ್ಲಿ ಮಂಜುನಾಥ ಸ್ವಾಮಿ ಅಂತ ಕರಿತೀವಿ. ಇದೇನಾಗಿದೆ, ಧರ್ಮಸ್ಥಳದ ದೇವಸ್ಥಾನದಿಂದ ಆದಾಯನ ಇದು ಮಾಡಿಕೊಂಡು ಧರ್ಮ ಕಾರ್ಯವನ್ನು ಬಹಳ ಜೋರಾಗಿ ಮಾಡ್ತಾಯಿದ್ದಾರೆ. ಪ್ಯಾರಲಲ್ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಏನು ಅಂತಂದರೆ ಶ್ರೀಶಕ್ತಿ ಸ್ವಸಹಾಯ ಸಂಘಗಳು, ಊಟದ ವಿಷಯ ಇರ್ಬೋದು, ಮತ್ತು ಎಜುಕೇಟ್ ಮಾಡೋದಿರ್ಬೋದು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಭಾಳ ಮುಂದುವರೆದಿದೆ. ಇದು ಉರಿಯೋ ಗಾಯಕ್ಕೆ ಉಪ್ಪು ಹಾಕದಂಗೆ ಅಂತಾರೆ, ಉರಿಯೋ ಗಾಯದ ಮೇಲೆ ಬರೆ ಎಳ್ದಂಗೆ ಅಂತಾರೆ. ಕನ್ನಡದಲ್ಲಿ ಗಾದೆ, ಇದು ಭಾಳ ಫೇಮಸ್ ಗಾದೆ. ಇದೇನಾಯಿತು, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅವರೇನು ಮಾಡಿದ್ರು, ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಯಾರ್ಯಾರು ಪವರ್ಫುಲ್ ಇದ್ದಾರೆ, ಯಾರ್ಯಾರು ಈ ನೆಲದ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಳ್ಳೋದಕ್ಕೆ ಯೋಗ್ಯರಾಗಿರ್ತಾರೆ, ಅವ್ರಿಗೆಲ್ಲ ಪವರ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರ ಯೋಚನೆ ಬಂತು. ಅದರ ಫಲಸ್ವರೂಪವಾಗಿ ಈ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವ್ರನ್ನ ರಾಜ್ಯಸಭೆ ಮೆಂಬರ್ ಮಾಡಿದ್ರು. ಯಾವಾಗ ರಾಜ್ಯಸಭೆ ಮೆಂಬರ್ ಮಾಡಿದ್ರು ನೋಡಿ, ತಂತ್ರ ಕುತಂತ್ರ ಪ್ರತಿತಂತ್ರಗಳು ಬೇಕಾದಷ್ಟು ಕಾಂಗ್ರೆಸ್ನವರು. ಅವರೇನು ಮಾಡಿದ್ರು, ಯಾರೋ ಒಬ್ಬ ಕ್ರಿಶ್ಚಿಯನ್ ಇವನು ಹಿಡ್ಕೊಂಬಂದರು. ಕ್ರಿಶ್ಚಿಯನ್ರಲ್ಲಿ ಇಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಮೂಲತಃ ಕ್ರಿಶ್ಚಿಯನ್ರು ಯಾರಿದ್ದಾರೆ ಅಂದರೆ ವಲಸೆ ಬೇರೆ ದೇಶದಿಂದ ಬಂದು ಇಲ್ಲೇ ವಲಸೆ ಇರ್ತಕ್ಕಂಥವ್ರು ಅವರಷ್ಟು ತೀವ್ರವಾಗಿಲ್ಲ, ಹೇಗೋ ಬದುಕಟ್ರು ಸಾಕು ಅಂತ ಅಂದ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ರೆಡಿ ಇರ್ತಾರೆ. ಆದರೆ ಇಲ್ಲಿರ್ತಕ್ಕಂಥವರೇ ಹಿಂದೂಗಳು ಕ್ರಿಶ್ಚಿಯನ್ರಾಗಿರ್ತಾರೆ. ಇವ್ರದ್ದು ಆಟಗಳು ಬಹಳ ಆಟೋಪಗಳು ಬಹಳ ಆಗುತ್ತೆ. ಏನು ಅಂತಂದರೆ ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲ ಮಾಡ್ತಾರೆ. ಮತ್ತು ನಮ್ಮನ್ನು ಬಿಟ್ಟರೆ ಇಲ್ಲ ಅಂತಾರೆ. ಈ ಥರ ಇರ್ತಕ್ಕಂಥ ಒಬ್ಬ ಮನುಷ್ಯನನ್ನು ಹಿಡ್ಕೊಂಬಂದು ಆತ ನೂರಾರು ಶವಗಳನ್ನ ಹೂತು ಹಾಕಿದಾರಂತೆ, ಅನೇಕ ಜನಗಳನ್ನ ರೇಪ್ ಮಾಡಿಬಿಟ್ಟಿದ್ದಾರಂತೆ, ರೇಪ್ ಮಾಡಿಬಿಟ್ಟು ಕೊಲೆ ಮಾಡಿಬಿಟ್ಟು ಹೂತು ಹಾಕಿದಾರಂತೆ. ಹಿಂದೆನೂ ಸೌಜನ್ಯ ಪ್ರಕರಣ ಅಂತ ಗಲಾಟೆ ಮಾಡ್ತು, ಅದು ಹಾಗೆ ಮುಚ್ಚೋಯ್ತು. ಏಕೆ ಅಂತಂದರೆ ಅಲ್ಲಿ ಯಾರು ದೊಡ್ಡ ಮನುಷ್ಯರಿಗೆ ಕೈವಾಡ ಇರಲಿಲ್ಲ, ಹಾಗಾಗಿ ಮುಚ್ಚೋಯ್ತು. ಇದೇನಾಯಿತು, ಅವನು ಯಾರೋ ಹೆಸರು ಅವನೇನು ಚಿನ್ನಯ್ಯ ಅಂತಲೇ ಹೇಳ್ತಾರೆ, ಆತ ಕ್ರಿಶ್ಚಿಯನ್ ಇರ್ಬೋದು. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತೀವಿ, ಅದನ್ನು ಘಟನೆ ಮಾಡಿ ಈ ಇನ್ವೆಸ್ಟಿಗೇಷನ್ದು ಕಂಪ್ಲೀಟ್ ರಿಪೋರ್ಟ್ ಕೊಡಿ ಅಂತ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ನೇಮಿಸ್ತು. ಇರಲಿ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಮಾಡ್ತಿದ್ದಾರೋ ಇಲ್ಲ ಅದು ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಏನು ಅಂದರೆ ಆ 100 ಶವ ಹೂದಿಟ್ರೋನು ಅವನಿಗೆ ಯಾಕೆ ಆರ್ಡ್ರ್ ಕೊಟ್ಟರು? ನಂಬರ್ 1 ಕ್ವಶನ್ನು. ಅವನು ಎಲ್ಲಿರೋನು, ಅವನ ಧರ್ಮ ಯಾವುದು? ಧರ್ಮಸ್ಥಳ ಅಂತ ಅನ್ನೋದು ಹಿಂದೂಗಳದು ಭಾಳ ಪವಿತ್ರವಾದ ಕ್ಷೇತ್ರ. ಹೇಗೆ ತಿರುಪತಿಗೆ ಹೋಗ್ತೀವಿ ಹಾಗೆ ಧರ್ಮಸ್ಥಳಕ್ಕೆ ಬರ್ತೀವಿ. ತಿರುಪತಿಯಲ್ಲಿ ಧರ್ಮಸ್ಥಳ ನೋಡಿಕೊಂಡು ಊಟ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನು ಅಂತಂದರೆ ಧರ್ಮಸ್ಥಳದಲ್ಲಿ ಊಟ ಹಾಕ್ತಾರೆ, ಸಿಂಪಲ್ ಊಟ ಅದು. ಅನ್ನ ಸಾರು, ಅನ್ನ ಮಜ್ಜಿಗೆ, ಅನ್ನ ಸಾಂಬಾರು ಇರುತ್ತೆ, ಒಂದು ಪಾಯಸ ಏನೋ ಇರುತ್ತೆ. ಇದು ಭಾಳ ಸಿಂಪಲ್ ಊಟ, ಹೊಟ್ಟೆ ತುಂಬ ಹಾಕ್ತಾರೆ. ಈ ಥರ ಸಿಸ್ಟಮ್ನ ದುರುದ್ದೇಶ. ನಾವು ಧಾರ್ಮಿಕವಾಗಿ ನಮ್ಮ ದೇಶ ಸೆಕ್ಯುಲರ್ ಅಂದ್ಕೊಂಡ್ರೂ ಸಹ ನಮ್ಮದೇನಾಗಿದೆ ಮೂಲಭೂತವಾಗಿ ಫೌಂಡೇಶನ್ ಬಿದ್ದಿರೋದು ಧಾರ್ಮಿಕ ನೆಲೆಗಟ್ಟಿನ ಮೇಲೆ. ಆದ್ದರಿಂದ ಧರ್ಮವನ್ನು ನಾಶ ಮಾಡಿದ್ರೆ ಕ್ರಿಶ್ಚಿಯಾನಿಟಿನ ಬೆಳೆಸ್ಬೋದು ಅನ್ನೋ ಒಂದು ಈಸಿಯಾಗಿ ಬೆಳೆಸ್ಬೋದು ಅಂತ ಒಂದು ನಂಬಿಕೆ. ಈ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಕ್ರಿಶ್ಚಿಯನ್ ಮಿಷನರಿಗಳು ಏನು ಮಾಡ್ತಾರೆ, ಅನೇಕ ಥರದ ಆಕ್ರಮಣಗಳು ಮಾಡ್ತಾರೆ. ಆಕ್ರಮಣಗಳು ಈಗ ಮಾಡಬೇಕು ಅಂತಂದರೆ ಕತ್ತಿ ಗುರಾಣಿ ಹಿಡ್ಕೊಂಡು ಬಂದು ಯುದ್ಧ ಮಾಡಬೇಕು ಅಂತ ಏನಿಲ್ಲ, ಅಥವಾ ವಿಮಾನಗಳನ್ನ ಇಟ್ಕೊಂಡು ಬಾಂಬ್ ಹಾಕಬೇಕು ಅಂತಿಲ್ಲ, ಅಥವಾ ಸೈನ್ಯ ಇಟ್ಕೊಂಡು ಯುದ್ಧ ಮಾಡಿ ಗೆಲ್ಲಬೇಕು ಅಂತ ಇಲ್ಲ. ಅನೇಕ ಥರ ಯುದ್ಧಗಳಿವೆ. ಈಗ ನೋಡಿ, ನೆಕ್ಸ್ಟ್ ಎಪಿಸೋಡ್ ಮಾಡ್ತೀವಿ ನಾವು, ಏನು ಎಕನಾಮಿಕ್ ವಾರ್ಫೇರ್ ಅಂತ ಅಂದ್ಬಿಟ್ಟು. ಇರಲಿ, ಇವಾಗಿನ ಈ ವಿಷಯ ಏನು ಅಂತಂದರೆ ಧರ್ಮಸ್ಥಳದ ಇದ್ರ ಮೇಲೆ ಯಾಕೆ ಇದು ಬಂತು ಅಂತಂದರೆ ಅನೇಕ ಕೋಟ್ಯಂತರ ಭಕ್ತರು ಕರ್ನಾಟಕದಿಂದ ಕೋಟ್ಯಂತರ ಭಕ್ತರು ಬರ್ತಾರೆ, ತಮಿಳುನಾಡಿನಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಆಂಧ್ರ ಪ್ರದೇಶದಿಂದ ಬರ್ತಾರೆ, ಇಂಡಿಯಾ ದೇಶದ ಎಲ್ಲ ಕಡೆಯಿಂದ ಬರ್ತಾರೆ. ಧರ್ಮಸ್ಥಳ ಶಿವನನ್ನು ಆರಾಧನೆ ಮಾಡ್ಕೊಂಡು ಬರ್ತಾರೆ, ಅದಕ್ಕೆ ನಡ್ಕೋತಾರೆ, ಹರಕೆ ಹೊತ್ಕೋತಾರೆ, ಅನೇಕ ಥರದ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾರೆ. ಈ ಥರ ಎಲ್ಲ ಮಾಡ್ತಿರ್ಬೇಕಾದ್ರೆ ಈ ನಂಬಿಕೆಗೆ ಹೊಡೆದಿ ಪೆಟ್ಟು ಕೊಡಬೇಕು ಅಂತ ಅಂದ್ಬಿಟ್ಟು ಇವರೇನು ಮಾಡಿದ್ರು, ಯಾರೋ ಒಬ್ಬನ ಹಿಡ್ಕೊಂಬಂದ್ಬಿಟ್ಟು ನಾನು 100 ಶವ ಹೂತು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಸುಮಾರು ಒಂದು 25 ಕಡೆ ಗುಂಡಿ ತೆಗೆದ್ರು. ಗುಂಡಿ ಅಂದರೆ ಎಂಥ ಗುಂಡಿಗಳು, ಸಾಮಾನ್ಯವಾಗಿ ನಮ್ಮ ಶವ ಸಂಸ್ಕಾರ ಮಾಡಬೇಕು ಅಂತಂದರೆ 5 ಅಡಿ 6 ಅಡಿ ತೋಡ್ತಾರೆ ಗುಂಡಿನ, ಅಲ್ಲಿ ಕೂರಿಸ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತಾರೆ. ಈ ಗುಂಡಿಗಳು ಶವ ಹೂತಿಟ್ಟು ತೆಗಿಬೇಕು ಅಂತ ಮಾಡ್ಕೊಂಡಿದ್ದನ್ನು ಗುಂಡಿಗಳು ಏನು ತೆಗೆದ್ರು ಅದು 25 ಅಡಿ 50 ಅಡಿ ಅಗಲ, 30-40 ಅಡಿ ಆಳದವರೆಗೂ ತೆಗೆದ್ರು. ಸುಮಾರು ಗುಂಡಿಗಳು ತೆಗೆದ್ರು, ಒಂದು 25-26 ಗುಂಡಿಗಳು ತೆಗೆದ್ರು. ಏನೂ ಸಿಗಲಿಲ್ಲ. ಏನೋ ಒಂದು ತಲೆಬುರುಡೆ ಸಿಕ್ತಂತೆ, ಅದು ಯಾರ್ದೋ, ಅದು ಡೆಲ್ಲಿಗೆಲ್ಲ ಹೋಗಿ ಬಂತಂತೆ. ಈ ಡೆಲ್ಲಿಗೆಲ್ಲ ಹೋಗಿ ಬಂತು ಅಂತಂದರೆ ನಮ್ಮದು ಏನು ಇಂಡಿ ಬ್ಲ್ಯಾಕ್ ಅಂತ ಕರಿತೀವಿ, ಇಂಡಿ ಬ್ಲ್ಯಾಕಲ್ಲಿ ನೋಡಿ DMK ಇದೆ. DMK ಅಂದರೆ ಹೆಚ್ಚು ಕಡಿಮೆ ಕ್ರಿಶ್ಚಿಯಾನಿಟಿನ ಒಪ್ಕೊಂಡಿರ್ತಕ್ಕಂಥ ಒಂದು ಪಕ್ಷ. ಅದೇ ಥರ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಏನಿದೆ ಅದು ಸಹ ಕ್ರಿಶ್ಚಿಯಾನಿಟಿನ ಒಪ್ಕೊಂಡಿರ್ತಕ್ಕಂಥ ಪಕ್ಷ. ಅದನ್ನು ಈ ಭಾಳ ಇದಾಗಿ ಹೇಳಬೇಕು ಅಂತಂದರೆ ಈಗ ಸೋನಿಯಾ ಗಾಂಧಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಸಿಗಾಕೊಂಡ್ಮೇಲೆ ಮತ್ತು ರಾಹುಲ್ ಗಾಂಧಿ ವಂಶ ಪಾರಂಪರ್ಯಕ್ಕೆ ನಮಗೆ ಅಧಿಕಾರ ಇದೆ ಅಂತ ಅನ್ನೋರು ಏನಿದ್ದಾರೆ ಇವರೆಲ್ಲ ಬೇರೆ ದೇಶದಿಂದ ಬಂದವರು, ಇಟಲಿ ದೇಶದಿಂದ ಬಂದಿರೋರು. ಇವರು ನಮ್ಮದು ದೇಶ ಅಂತಾರೆ. ನಾವು ನಮ್ಮ ದೇಶದಲ್ಲಿ ಹುಟ್ಟಿರೋರು, ನಾವು ಸುಮ್ಮನೆ ಕೈ ಕಟ್ಟಿ ಕೂತ್ಬಿಟ್ಟಿದ್ದೀವಿ, ಏನಾರಮ್ಮ ಅಂದ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು. ಇದೇನಾಗಿದೆ, ಈ ತಂತ್ರ ಪ್ರತಿತಂತ್ರಗಳು ಇಡೀ ಹಿಂದೂಸ್ಥಾನವನ್ನು ಧರ್ಮದ ಆಧಾರದ ಮೇಲೆ ಕ್ರಿಶ್ಚಿಯನ್ ಮಾಡಬೇಕು ಅಂತ ಹೊರಟಿರೋದು. ಇದಕ್ಕೆ ಬೇರೆ ದೇಶದಿಂದ ಹಣಗಳು ಬರುತ್ತಂತೆ. ಈಗ ED ಏನು ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹಣ ಎಲ್ಲಿಂದ ಬಂತು, ಎಷ್ಟು ಬಂತು, ಯಾರು ಕಳಿಸಿದ್ರು, ಎಲ್ಲಿಗೆ ಹೋಯಿತು, ಯಾತಕ್ಕೆ ಖರ್ಚು ಮಾಡಿದ್ರು, ಇನ್ನೆಷ್ಟು ಉಳಿದಿದೆ, ಇದನ್ನೆಲ್ಲ ತಗೊಳ್ಳೋಕೆ ಮಾಡ್ಕೊಳ್ಳೋದು ಎನ್ಫೋರ್ಸ್ಮೆಂಟ್
ಫಾರಿನ್ ಎಕ್ಸ್ಚೇಂಜ್ ಮನಿ ಟ್ರಾನ್ಸ್ಫರ್ ಆ್ಯಕ್ಟ್ ಫೇಮಾ ಅಂತ ಅಂದ್ಬಿಟ್ಟು ಆ್ಯಕ್ಟ್ ಪ್ರಕಾರ ತನಿಖೆ ನಡೀತಾ ಇದೆ. ಇದೆಲ್ಲ ನಡೀತಾ ಇರಬೇಕಾದ್ರೆ ನಾವು ಹಿಂದೂಗಳು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ನಮ್ಮ ದೇಶ ಒಂದು ಕಡೆ ಮುಸಲ್ಮಾನರ ಆಕ್ರಮಣ ನೋಡಿ, ಮೊಹಮ್ಮದ್ ಜಹಾಂಗೀರ್ ಇರ್ಬೋದು, ಅಲಾವುದ್ದೀನ್ ಖಿಲ್ಜಿ ಇರ್ಬೋದು, ಮತ್ತು ಅನೇಕ ಮುಸಲ್ಮಾನ ರಾಷ್ಟ್ರಗಳಿರ್ಬೋದು, ಅಕ್ಬರ್ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲ ಕತ್ತಿ ಹಿಡ್ಕೊಂಡು ಪುರಾಣ ಹಿಡ್ಕೊಂಡು ಬಲವಂತ ಮಾಡಿದ್ರು ಅಂತಂದರೆ ಟಿಪ್ಪು ಸುಲ್ತಾನ್ ಇರ್ಬೋದು, ಇವರೆಲ್ಲ ಕತ್ತಿ ಹಿಡ್ಕೊಂಡು ಇದು ಮಾಡಿಕೊಂಡು ಅನೇಕರನ್ನ ಕೊಂದ್ಬಿಟ್ಟು ಬಲವಂತವಾಗಿ ಹೆಣ್ಮಕ್ಕಳನ್ನ ಮದುವೆ ಮಾಡಿಕೊಂಡು ಬಲವಂತವಾಗಿ ಮತಾಂತರ ಮಾಡಿ ಈ ಮುಸಲ್ಮಾನರು ಇದನ್ನು ಜಾಸ್ತಿ ಜನಸಂಖ್ಯೆ ಜಾಸ್ತಿ ಮಾಡ್ತಿದೆ ಅಂತಂದರೆ ಕ್ರಿಶ್ಚಿಯನ್ರು ಇದನ್ನು ಹಿಡ್ಕೊಳ್ಳಿಲ್ಲ, ಗನ್ ಹಿಡ್ಕೊಳ್ಳಿಲ್ಲ, ಕತ್ತಿ ಗುರಾಣಿಗಳನ್ನ ಹಿಡ್ಕೊಳ್ಳಿಲ್ಲ. ಇವರೇನು ಮಾಡ್ತಾರೆ, ಇಂಡೈರೆಕ್ಟಾಗಿ ಇದು ಮಾಡ್ತಾಯಿದ್ದಾರೆ. ಅಂದರೆ ಗೆದ್ದರು ಹುಳ ಏನಿರುತ್ತೆ ಎಲ್ಲ ಮರನ ಒಳಗಿನಲ್ಲಿ ತಿಳ್ಕೋದು ಬಿಡುತ್ತೆ. ಮರ ಚೆನ್ನಾಗೇ ಇರುತ್ತೆ, ಒಂದು ದಿವಸ ದಪ್ಪ ಅಂತ ಬಿದ್ದೋಗ್ಬಿಡುತ್ತೆ. ಬಿದ್ದೋದು ನೋಡಿದ್ರೆ ಒಳಗಡೆ ಏನಿರಲ್ಲ, ಬರೀ ಗೆದ್ದುಳ ಮರನೆಲ್ಲ ತಿಂದುಬಿಟ್ಟು ಟೊಳ್ಳು ಮಾಡಿಬಿಟ್ಟಿರುತ್ತೆ. ಆ ಥರ ನಮ್ಮ ದೇಶ ಆಗ್ತಾ ಇದೆಯಾ ಅನ್ನೋ ಸಂಶಯ ಬರುತ್ತೆ. ಇದಕ್ಕೆ ನಾವು ಹಿಂದೂಗಳು ಏನಿದ್ವಿ, ಹಿಂದೂ ಧರ್ಮವನ್ನು ಪ್ರೀತಿಸ್ತಕ್ಕಂಥವ್ರು ಏನಿದ್ವಿ, ನರೇಂದ್ರ ಮೋದಿಯವರು ಇತ್ತೀಚೆಗೆ ತಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವಸುದೈವ ಕುಟುಂಬಕಂ ಅಂತ. ವಸುದೈವ ಕುಟುಂಬಕಂ ಅಂದರೆ ಇಡೀ ಪ್ರಪಂಚ ಒಂದು ಫ್ಯಾಮಿಲಿ, ನಾವು ಅಣ್ಣ ತಮ್ಮಂತರಂತೆ ಬಾಳಬೇಕು. ಇದು ಬರೀ ಹಿಂದೂಗಳಿಗೆ ಮಾತ್ರ ಅನ್ವಯಿಸುತ್ತಾ? ಯಾಕೆ ಹಿಂದೂಗಳು ಮಾತ್ರ ಹೇಳ್ತಾರೆ ಅಂತಂದರೆ, ಇದು ನಮ್ಮ ರಕ್ತದಲ್ಲಿ DNA ಸೇರ್ಕೊಂಡ್ಬಿಟ್ಟಿದೆ. ಬೇರೆಯವರು ಯಾರು ಈ ಥರ ಹೇಳೋದಿಲ್ಲ. ಕ್ರಿಶ್ಚಿಯನ್ರಾಗಿ ಜೀಸಸ್ನ ನಂಬಿ ಅಂತ ಹೇಳ್ತಾರೆ, ಅಲ್ಲಾ ನಂಬಿ ಮತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿ ಅಂತ ಹೇಳ್ತಾರೆ. ನಮ್ಮ ಹಿಂದೂಗಳು ಮಾತ್ರ ಏನು ಅಂತಂದರೆ, ನೀವು ಯಾವ ಧರ್ಮದಲ್ಲಿದ್ದೀರ ಅದೇ ಧರ್ಮದಲ್ಲಿ ಈ ಥರ ಮಾಡಿ ಹ್ಯುಮ್ಯಾನಿಟಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀವಿ. ಇದು ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನಾವು ಹಿಂದೂಗಳು ಎಚ್ಚೆತ್ಕೋಬೇಕಾಗಿದೆ. ಧರ್ಮಸ್ಥಳದಕ್ಕಿಂತ ಹಿಂದೆ ಗುರುವಾಯೂರಲ್ಲಿ ನಡೀತೋ, ಅದಕ್ಕಿಂತ ಹಿಂದೆ ತಿರುಪತಿನಲ್ಲೂ ನಡೀತೋ, ಅದಕ್ಕಿಂತ ಹಿಂದೆ ಬೇಕಾದಷ್ಟು ಧರ್ಮದ ಮೇಲೆ ಆಕ್ರಮಣ ನಡೀತಾ ಇದೆ. ಈ ಆಕ್ರಮಣ ನಡೆಸಿರ್ತಕ್ಕಂಥವ್ರು 1947ರಿಂದ ಇತ್ತೀಚೆಗೆ ಗಮನ ಇಟ್ಟು ನೋಡೋದಾದರೆ 99% ಕ್ರಿಶ್ಚಿಯನ್ ಮಿಷನರಿಗಳ ಪಾತ್ರನೇ ಸಿಗುತ್ತೆ ನಮಗೆ. ನಾವು ಎಷ್ಟು ಎಚ್ಚೆತ್ತುಕೊಂಡ್ರು, ಎಷ್ಟು ಜಾಗರೂಕರಾಗಿದ್ದರೂ ಸಾಲದು. ಇವತ್ತು ಧರ್ಮಸ್ಥಳ ಆಗಿದೆ, ನಾಳೆ ನಮ್ಮನೆ ಬಾಗಿಲಿಗೆ ಬಂದ್ಬಿಡ್ಬೋದು. ನಮ್ಮ ಯಾವೆಲ್ಲ ದೇವಸ್ಥಾನಗಳನ್ನ ನಾಶ ಮಾಡಿಬಿಡ್ಬೋದು. ಸೆಕ್ಯುಲರ್ ಅಂದ್ಬಿಟ್ಟು, ಸೆಕ್ಯುಲರ್ ಅನ್ನೋ ಶಬ್ದನೇ ಇಲ್ಲ ರೀ. ಏನು ಅಂತಂದರೆ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ಖರು ಈ ಥರ ಇರೋದು ದೇಶದಲ್ಲಿ ಹಿಂದೂಗಳು ಜಾಸ್ತಿ ಇರ್ತಕ್ಕಂಥ ಇದರಲ್ಲಿ ಮಾತ್ರ ಯಾಕೆ ಈ ಸೆಕ್ಯುಲರ್ ಅನ್ನೋ ಶಬ್ದ ಜಾಸ್ತಿ ಹೋಗುತ್ತೆ? ಅಮೇರಿಕಾದಲ್ಲಿ ಯಾಕೆ ಸೆಕ್ಯುಲರ್ ಅನ್ನೋ ಶಬ್ದ ಉಪಯೋಗಿಸೋದಿಲ್ಲ? ಯುರೋಪಲ್ಲಿ ಸೆಕ್ಯುಲರ್ ಅನ್ನೋ ಶಬ್ದ ಉಪಯೋಗಿಸೋದಿಲ್ಲ? ಇದು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ವಿಚಾರ. ಇದೆಲ್ಲ ಯೋಚನೆ ಮಾಡಿದಾಗ ಬಹಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಏನು ಅಂತಂದರೆ, ಕರ್ನಾಟಕದಲ್ಲಿ ಮಂತ್ರಿಗಳಿದ್ದಾರೆ, ಕರ್ನಾಟಕದ ಸಂಸ್ಥಾನ ರಾಜ್ಯವನ್ನು ನಡೆಸ್ತಕ್ಕಂಥವ್ರು. ಅವ್ರ ಮುಂದಿನ ಜನ್ಮ ಅನ್ನೋದಿದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತ ಹೇಳ್ತಾರೆ. ಇಂಥವ್ರ ಕೈನಲ್ಲಿ ಅಧಿಕಾರ ಕೊಟ್ಬಿಟ್ಟು ನಾವು ಹಿಂದೂಗಳು ಸೇಫಾಗಿರೋಕ್ಕೆ ಸಾಧ್ಯನಾ ಅನ್ನೋ ಕ್ವಶನ್ ನಮ್ಮನ್ನು ಕಾಣುತ್ತೆ. ಇದೇ ಕ್ವಶನ್ ಎಲ್ಲರ ತಲೆನಲ್ಲೂ ಕಾಡಿದ್ರೆ ನಮ್ಮ ಎಪಿಸೋಡ್ ಮಾಡ್ತಾರೆ ಸಾರ್ಥಕ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.